ಇಂದು ಮುಂಜಾನೆ ಹಿರಿಯ ನಿರ್ಮಾಪಕಿ ಸ್ಯಾಂಡಲ್ವುಡ್ನ ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ವಿಧಿವಶರಾಗಿದ್ದಾರೆ. ಅವರ ಅಂತ್ಯಕ್ರಿಯೆ ಕೂಡ ಇನ್ನು ಆಗಬೇಕಾಗಿದೆ. ಸಂಜೆ ಹೊತ್ತಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಕಂಠೀರವ ಸ್ಟುಡಿಯೋದ ಬಲಭಾಗದಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಚಿನ್ನೇಗೌಡರಿದ್ದಾರೆ. ಇವರು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರರಾಗಿರುವಂಥವ್ರು. ಈಗಾಗಲೇ ನಮಗೆ ವಿಷಯ ಗೊತ್ತಾಗಿದೆ. ಸಂಜೆ 4 ಗಂಟೆಗೆ ಈಗ ಸಾರ್ವಜನಿಕ ದರ್ಶನಕ್ಕೋಸ್ಕರ ಸದಾಶಿವನಗರದ ಅಪೂರ್ಣ ಸ್ಕೂಲ್ ಆಟದ ಮೈದಾನದಲ್ಲಿ ಇಟ್ಟಿದ್ದೀವಿ. ಅಲ್ಲಿಂದ 4 ಗಂಟೆ ಹೊರಟು ಇಲ್ಲಿ 5 ಬರ್ತೀವಿ. 6 ಗಂಟೆಗೆ ಇಲ್ಲಿ ಕಾರ್ಯಕ್ರಮ ನಡೀತದೆ. ಇದು ಎಲ್ಲಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ಸಾರ್ವಜನಿಕರ ಚಿತ್ರರಂಗ ಎಲ್ಲರ ಬೇಡಿಕೆ ಆಗಿತ್ತು ಇಲ್ಲಿ ಆಗಬೇಕು ಅಂತ. ಈ ಪ್ರತಿಷ್ಠಾನನೇ ಬೇರೆ. ಇದಕ್ಕೋಸ್ಕರ ರಾಜ್ಕುಮಾರ್ ಅವರ ಪ್ರತಿಷ್ಠಾನಕ್ಕೋಸ್ಕರ ಸರ್ಕಾರ 2 ಎಕರೆ ಜಮೀನು ಕೊಟ್ಟು ಸುಮಾರು 6-7 ವರ್ಷದಿಂದ ಕೊಟ್ಟಿದ್ದರು. ಅದು ನಡ್ಕೊಂಡು ಹೋಗ್ತಾ ಇದೆ. ಎಲ್ಲರ ಜನ ಬೇಡಿಕೆ ಆಗಿತ್ತು. ಆ ಬೇಡಿಕೆ ಪ್ರಕಾರ ನಮ್ಮ ಸರ್ಕಾರ ಸ್ಪಂದಿಸಿದೆ. ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಕೊಂಡು ಇಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ಎಲ್ಲ ಸ್ಥಳ ಪ್ರಶ್ನೆ ಬಂದಿದ್ದೀವಿ. ನಮ್ಮ ಕಂಠೇಶ್ವರಿ ನಿರ್ದೇಶನ ಶಂಕರ್ ಜೊತೆಲಿ ಇಟ್ಕೊಂಡು ಎಲ್ಲ ಕೆಲಸವನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲ ತಯಾರಿ ನಡೀತಾ ಇದೆ. ನಾವು ಒಂದೇನಪ್ಪ ಅಂದ್ರೆ ನಮ್ಮ ಸಾರಾಗ ಆಗಲೇ ಹೇಳಿದಾಗೆ ಸಾರ್ವಜನಿಕರು ಹಿಂದೆ ನಮ್ಮ ಭಾವ ರಾಜ್ಕುಮಾರ್ ಅವರ ಸ್ವರ್ಗಸ್ಥರಾದ ದಿವಸ ಆದಂಥ ಘಟನೆಗಳು ಮರುಕಳಿಸಬಾರ್ದು. ಶಾಂತಿ ರೀತಿಯಿಂದ ಬಂದು ಎಲ್ಲ ಭಾಗವಹಿಸಿ ಅಂತ್ಯಕ್ರಿಯೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೇನೆ. ಯಾವ ಗಲಾಟೆಗೆ ಅವಕಾಶ ಕೊಡಬೇಡಿ. ದಯವಿಟ್ಟು ವಿಧಿವಿಧಾನವನ್ನು ಮಾಡೋದಕ್ಕೆ ತಾವು ಸಹಕರಿಸಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕಳಕಳಿಂದ ಬೇಡ್ಕೊಳ್ತಾ ಇದ್ದೇನೆ. ಇದೀಗ ಸರ್ ಈಗ ಪೂರ್ಣಪ್ರಜ್ಞಾ ಮೈದಾನದಲ್ಲಿ ಅವರ ಅಂತ್ಯಕ್ರಿಯೆ ಸಂಬಂಧಪಟ್ಟ ಅವರ ಸಾರ್ವಜನಿಕರ ದರ್ಶನಕ್ಕೆ ಮೃತದೇಹ ನೀಡಲಾಗಿರುವಂತದ್ದು. ಅದರ ಜೊತೆಗೆ ಸಂಜೆ ಇಷ್ಟೊತ್ತಿಗೆ ಆ ಪ್ರಕ್ರಿಯೆಗಳ ಆರಂಭ ಆಗುತ್ತೆ ಅಂತ 4 ಗಂಟೆ ಅಲ್ಲಿಂದ ಹೊರಡ್ತೀವಿ. ಅಲ್ಲಿಂದ 4 ಗಂಟೆಗೆ ಪಾರ್ಥಶರೀರ ತಗೊಂಡು ಹೊರಡ್ತೀವಿ. ಹೊರಟು ಇಲ್ಲಿಂದ 5-5 ಬಂದು ಸೇರ್ತೀವಿ. ಇಲ್ಲಿ 6 ಗಂಟೆ ಹೊತ್ತಿಗೆ ಎಲ್ಲ ಕಾರ್ಯಕ್ರಮ ಮುಗಿಸ್ತೀವಿ. ಅದನ್ನು ಸರ್ಕಾರ ನಮ್ಮ ಜೊತೆ ಸರ್ಕಾರ ಸ್ಪಂದಿಸ್ತಾ ಇದೆ. ಆಲ್ರೆಡಿ ಎಲ್ಲ ಪೊಲೀಸ್ ಇಲಾಖೆ ಆರಕ್ಷಣಾ ಇಲಾಖೆಯವರೆಲ್ಲ ಬಂದು ಸ್ಥಳ ಪ್ರಶ್ನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ಟುಡಿಯೋದ ನಿರ್ದೇಶಕರಾದಂಥ ನಮ್ಮ ಡೈರೆಕ್ಟರ್ ಶಂಕರ್ ಜೊತೆಲಿದ್ದಾರೆ. ಅವರೆಲ್ಲವರು ಅಚ್ಚುಕಟ್ಟಾಗಿ ಏನೇನು ಬೇಕು ಅರೇಂಜ್ಮೆಂಟ್ ಮಾಡ್ತಿದ್ದು ಒಪ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಆಗುತ್ತೆ. ಕಾರ್ಪೊರೇಟರ್ ರಾಜೇಂದ್ರ ಕುಮಾರ್ ಬಂದಿದ್ದಾರೆ. ಎಲ್ಲ ಸಹಕರಿಸ್ತಾ ಇದ್ದಾರೆ. ಅದು ರಾಜ್ಕುಮಾರ್ ಹೆಸರಿಗೆ ಯಾರು ಇಲ್ಲ ಅಂತಾರೆ ಆ ಕುಟುಂಬಕ್ಕೆ. ಪಾರ್ವತಮ್ಮನವರಿಗೆ ಆ ಪಾರ್ವತಮ್ಮ ರಾಜ್ 2 ಹೆಸರು ನೋಡಿ ಪಕ್ಕದಲ್ಲೇ ಇತ್ತು ಪಾರ್ವತಮ್ಮ ರಾಜ್ಕುಮಾರ್. ಅದೇ ರೀತಿ ಅವರ ಆಸೆಯಂತೆ ಪಾರ್ವತಮ್ಮ ರಾಜ್ಕುಮಾರ್ ಪಕ್ಕದಲ್ಲೇ ಈ ರುದ್ರಭೂಮಿ ಮಾಡುವಂತ ಅವಕಾಶವನ್ನ ಸರ್ಕಾರ ಕಲ್ಪಿಸಿಕೊಟ್ಟಿದೆ. ಧನ್ಯವಾದಗಳು. ನಮಸ್ಕಾರ. ಒಟ್ಟಾರೆ ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರ ಚಿನ್ನೇಗೌಡರು ಹೇಳ್ತಾರಂತ ಮಾತು. ನಾವು ರಾಜ್ಕುಮಾರ್ ಅವರ ಸಮಾಧಿಯ ಪಕ್ಕದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಅಥವಾ ಅವರ ಸಮಾಧಿಯನ್ನು ನಾವು ಮಾಡ್ತೀವಿ. ಈಗಾಗಲೇ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಸಂಜೆ 6 ಗಂಟೆ ಹೊತ್ತಿಗೆ ಆ ಪ್ರಕ್ರಿಯೆ ಆರಂಭ ಆಗುತ್ತೆ ಅನ್ನುವಂತಹ ಮಾತುಗಳನ್ನು ಅವರು ಆಡ್ತಿದ್ದಾರೆ. ಬೆಂಗಳೂರಿನ ಕ್ಯಾಮರಾಮನ್ ರಾಜನ್ ಜೊತೆ ಗಣೇಶ್ ಹೆಗಡೆ, ಸುವರ್ಣ ನ್ಯೂಸ್.